ಏನಾಗುತ್ತೆ, ಪ್ರಜಾಪ್ರಭುತ್ವ ಗಟ್ಟಿಯಾದ ಒಂದು ಉತ್ತಮ ಸಮಾಜ, ಒಂದು ಸಮಾಜ ನಿರ್ಮಾಣ ಮಾಡೋ ಸಾಧ್ಯತೆಗಳು ಆಗುತ್ತೆ. ಮೊದಲನೇದಾಗಿ ನಾವೆಲ್ಲರೂ ಬದಲಾವಣೆ ಮತ್ತು ಪರಿವರ್ತನೆ ಬಯಸೋರಾಗಿರೋದ್ರಿಂದ ನಮಗೆ ನಮ್ಮ ಶತ್ರುನ ಗುರುತಿಸ್ಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆಯಲ್ಲಿ ಕೂಡಿದೆ, ಅನ್ಯಾಯದಲ್ಲಿ ಕೂಡಿದೆ. ಇದರ ಯಾರ್ಯಾರ ಜಾತಿ, ಲಿಂಗ, ವರ್ಗ, ಕುಟುಂಬ, ಭಾಷೆನಲ್ಲಿ ಪ್ರಬಲರಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ, ಅವ್ರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮ ವಾದ. ಸೊ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆನೇ ನಮ್ಮ ಶತ್ರು. ಈ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತ ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ. ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು ಅಂತ. ದುರಂತ ಮತ್ತು ವಿಪರ್ಯಾಸ ಏನಂದ್ರೆ, ಅವ್ರ ರಾಜ್ಯದ ಹಿತಾಸಕ್ತಿಗಳಿಂದ ಅನೇಕ ಬಾರಿ ಸ್ವ ಅಧಿಕಾರ, ಸ್ವ ಹಣ ಮತ್ತೆ ಸ್ವ ಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ಅವ್ರ ಪಕ್ಷದ ಒತ್ತಡಗಳು ಇರ್ಬೋದು, ಇಚ್ಛಾಶಕ್ತಿ, ಧೈರ್ಯದ ವಿಚಾರದ ಕೊರತೆ ಇರ್ಬೋದು. ಆದ್ರೆ ರಾಜ್ಯದ ಹಿತಾಸಕ್ತಿಗಳಿಂದ ಸ್ವ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವೇನ್ ಮಾಡ್ಬೇಕು? ನೀವೆಲ್ಲ ನಿಮ್ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ, ಅನ್ಯಾಯದ ವಿರುದ್ಧ ನಿಂತಿದ್ದೀರಾ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಾ. ನಾವ್ ಇವತ್ತಿನ ದಿನ ಮಾಡ್ಬೇಕಾಗಿದ್ದು ಪೊಲಿಟಿಕಲ್ ಆಕ್ಟಿವಿಟಿ, ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಸೊ ಸಮಸಮಾಜದ ಪರ್ಯಾಯ ರಾಜಕೀಯಕ್ಕೆ ನಟ ಚೇತನ್ ಮುನ್ನುಡಿ. ರಾಜ್ಯದಲ್ಲಿ ಅಸಂಘಟಿತ ಚಳವಳಿಯ ಮೂಲಕ ಸಮಸಮಾಜ ನಿರ್ಮಾಣಕ್ಕೆ ಪಣತೊಟ್ಟು ನಿಂತು ಜಾತಿ ವ್ಯವಸ್ಥೆ ನಿವಾರಣೆ, ಸಂವಿಧಾನ ರಕ್ಷಣೆ ಹಾಗೂ ಶೋಷಿತರ ಹಕ್ಕುಗಳಿಗಾಗಿ ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಲು ಸಜ್ಜಾಗಿದ್ದೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಆಧಾರವಾಗಿಸಿಕೊಂಡು ಯಾವುದೇ ಲಿಂಗ, ಜಾತಿ, ವರ್ಗ ಭೇದ ಇಲ್ಲದೆ ಸಮಾನತೆಯ ಸಮಾಜವನ್ನು ಕಟ್ಟುವ ಕನಸನ್ನು ಹೊಂದಿದ್ದು, ಅಹಿಂಸಾ ಮಾರ್ಗದಲ್ಲೇ ಜನಜಾಗೃತಿ, ಸಂವಿಧಾನಾತ್ಮಕ ಹಕ್ಕುಗಳ ಅರಿವು ಹಾಗೂ ಪ್ರತಿ ಕ್ಷೇತ್ರದಲ್ಲೂ ಸ್ಥಳೀಯವಾಗಿ ನಿಷ್ಠಾವಂತ ಕಾರ್ಯಕರ್ತರು, ಸಾಮಾಜಿಕ ಹೋರಾಟಗಾರರು, ಯುವಕರು ಹಾಗೂ ಮಹಿಳೆಯರನ್ನು ಒಗ್ಗೂಡಿಸಿ ಶಿಕ್ಷಣ, ಸಮಾನತೆ, ನ್ಯಾಯ ಎಂಬ 3 ಕಂಬಗಳ ಮೇಲೆ ಸಂಘಟನೆ ನಿರ್ಮಿಸಲಾಗುತ್ತಿದೆ. ಶೋಷಿತರು, ದಮನಿತರು ಮತ್ತು ಅಂಚಿನ ಸಮುದಾಯಗಳ ಧ್ವನಿಯಾಗುವ ಈ ಪ್ರಯತ್ನವು ಜನಸಾಮಾನ್ಯರ ದಿನನಿತ್ಯದ ಸಮಸ್ಯೆಗಳಿಗೆ ಸಂವಿಧಾನಾತ್ಮಕ ಪರಿಹಾರಗಳನ್ನು ಒದಗಿಸುವತ್ತ ಕೇಂದ್ರೀಕೃತವಾಗಿದೆ. ರಾಜಕೀಯ ಅಧಿಕಾರವೇ ಗುರಿಯಲ್ಲ, ಮಾನವ ಘನತೆ ಮತ್ತು ಹಕ್ಕುಗಳ ರಕ್ಷಣೆಯೇ ನಮ್ಮ ಧ್ಯೇಯ ಎಂಬ ಸಂದೇಶದೊಂದಿಗೆ ನಟ ಚೇತನ್ ರವರು ರಾಜ್ಯಾದ್ಯಂತ ಜನಸಂಪರ್ಕ ಸಭೆಗಳು ಹಾಗೂ ಸಂವಾದಗಳನ್ನು ನಡೆಸಲು ಯೋಜಿಸಿದ್ದಾರೆ. ಅಸಂಘಟಿತ ಚಳವಳಿಯಿಂದ ಸಂಘಟಿತ ಶಕ್ತಿಯಾಗಿ ರೂಪುಗೊಳ್ಳುತ್ತಿರುವ ಈ ಪರ್ಯಾಯ ರಾಜಕೀಯ ಪ್ರಯತ್ನವು ರಾಜ್ಯದ ರಾಜಕೀಯ ಭೂದೃಶ್ಯದಲ್ಲಿ ಹೊಸ ಚರ್ಚೆ ಮತ್ತು ನಿರೀಕ್ಷೆ ಮೂಡಿಸುವ ಮೂಲಕ ಸಮಸಮಾಜ ನಿರ್ಮಾಣ ಮಾಡಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಉತ್ತಮ ಗುಣಮಟ್ಟದ ಅಭ್ಯರ್ಥಿಗಳಿಂದ ಕನಿಷ್ಠ 50 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಾಗುವುದು ಎಂದರು. ಭಾರತೀಯ ಪಂಥ ನಾವು ಈ 3 ಜನ ಸತ್ಯ ಪಂಥ ಸಿದ್ಧಾಂತ ಆದರ್ಶಗಳನ್ನ ಇಟ್ಕೊಂಡು ಎಲ್ಲ ವಿಚಾರಗಳನ್ನು ತಗೊಂಡು